ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡಿನ ಹಳ್ಳಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ನಾಮದಾರಿ ಸಮುದಾಯದವರು ನಾಗರ ಪಂಚಮಿ ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಲೆನಾಡಿನಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ. ಮೊದಲನೇದಾಗಿ ಬೆಳಿಗ್ಗೆ ಎಲ್ಲ ಮನೆಗಳನ್ನೆಲ್ಲ ಸ್ವಚ್ಛಗೊಳಿಸಿ, ಮೊದಲನೇದಾಗಿ ಊರಲ್ಲಿರುವಂತಹ ನಾಗರ ದೇವರುಗಳ ಸನ್ನಿಧಾನಕ್ಕೆ ಹೋಗಿ ಹಾಲಿನ ಅಭಿಷೇಕಗಳನ್ನು, ಎಳೆನೀರಿನ ಅಭಿಷೇಕಗಳನ್ನ ಮಾಡಿಸಿ, ಹಣ್ಣು ಕಾಯಿಗಳನ್ನೆಲ್ಲ ಮಾಡಿಸಿ ಪೂಜೆಗಳನ್ನ ಮಾಡಿಸ್ಕೊಂಡು ಬರ್ತಾರೆ. ಅದಾದ ನಂತರ ನಮ್ಮ ಮಲೆನಾಡಿನ ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲೂ ಆಲ್ಮೋಸ್ಟ್ ನಾಗದೇವರುಗಳ ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡಿರ್ತಾರೆ. ಗದ್ದೆಗಳಲ್ಲಿರ್ಬೋದು, ಹಿತ್ತಲುಗಳಲ್ಲಿರ್ಬೋದು, ಅಥವಾ ಇನ್ನು ಅವರಿಗೆ ಸಂಬಂಧಪಟ್ಟಂತಹ ಜಾಗಗಳಲ್ಲಿ ಈ ನಾಗದೇವರುಗಳು, ನಾಗಚೌಡೇಶ್ವರಿ ಅಥವಾ ಇನ್ನಿತರ ಈ ನಾಗದೇವತೆಗಳು ಈ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿಸಿ ಪೂಜೆಗಳನ್ನ ಮಾಡಿಸ್ಕೋತಿರ್ತಾರೆ. ಈ ಹಬ್ಬದಂದು ಕಂಪಲ್ಸರಿ ಅವರವರ ಮನೆಗಳಿಗೆ ಸೇರಿದಂತಹ ಈ ನಾಗರದೇವರುಗಳ ಸನ್ನಿಧಾನಕ್ಕೆ ಹೋಗಿ ಹಬ್ಬಗಳನ್ನ ನಾಗರ ಪಂಚಮಿ ಹಬ್ಬದಲ್ಲಿ ತನಿ ಎರೆಯಲಾಗತ್ತೆ. ತನಿ ಎರೆಯೋದು ಅಂತಂದರೆ ಹಾಲನ್ನೆಲ್ಲ ಒಯ್ದು ಈ ರೀತಿ ಅಡುಗೆಗಳನ್ನು, ವಿವಿಧ ರೀತಿಯ ಅಡುಗೆಗಳನ್ನ ಮಾಡ್ಕೊಂಡು ಹೋಗಿ ಆ ದೇವರುಗಳ ಸನ್ನಿಧಾನಕ್ಕೆ ಇಟ್ಟು ಪೂಜೆಯನ್ನು ಮಾಡಿಸಲಾಗುತ್ತೆ. ಮೊದಲನೇದಾಗಿ ಈ ಹಬ್ಬದಲ್ಲಿ ವಿಶೇಷವಾಗಿ ನಮ್ಮ ಮಲೆನಾಡಿನ, ನಮ್ಮ ನಾಮದಾರಿ ಹಳ್ಳಿ ಸಮುದಾಯದವರು ಮಾಡೋದಂದರೆ ಈ ಹೊದಲಿನ ಉಂಡೆ. ಈ ಹೊದಲನ್ನು ಅವರೇ ಭತ್ತವನ್ನು ಇಟ್ಕೊಂಡಿರ್ತಾರೆ. ಆ ಭತ್ತವನ್ನು ಹುರಿದು ಹೊದಲನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾರೆ. ಅದೇ ರೀತಿ ಈ ಹಬ್ಬದ ಇನ್ನೊಂದು ವಿಶೇಷ ಅಂದರೆ ಕಳಲೆ ಕಡುಬು. ಅಕ್ಕಿಯನ್ನು ಮೊದಲನೇ ತೊಳೆದು ಒಣಸಿಟ್ಕೋತಾರೆ. ಈ ರೀತಿ ಕಳಲೆಯನ್ನು 3 ದಿನದ ಹಿಂದೆಯೇ ನೆನೆಸಿಟ್ಕೊಂಡಿರ್ತಾರೆ. ಕಲ್ಲಿನಲ್ಲಿ ಈ ಅಕ್ಕಿಯನ್ನು ಬೀಸಿ ಕಳಲೆ ಕಡುಬನ್ನು ಮಾಡಲಾಗತ್ತೆ. ಕಳಲೆ ಕಡುಬನ್ನು ಮಾಡೋದು ಹೇಗೆ ಅನ್ನೋದು ಇಂಟ್ರೆಸ್ಟ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಈ ಕಡುಬನ್ನು ವಿಶೇಷವಾಗಿ ಈ ಹಬ್ಬದಲ್ಲಿ ಈ ಕಣಗಿನ ಎಲೆಗಳಲ್ಲಿಯೇ ಮಾಡಲಾಗತ್ತೆ. ಅದು ಬಿಟ್ಟು ಬೇರೆ ಎಲೆಗಳಲ್ಲಿ ಮಾಡೋದಿಲ್ಲ. ಈ ಒಂದು ನಾಗರ ಪಂಚಮಿ ಹಬ್ಬದ ವಿಶೇಷ ಅಂತ ಹೇಳ್ಬೋದು. ಇನ್ನೊಂದು ಅಡುಗೆ ಅಂತಂದರೆ ಕೆಸುವಿನ ಸೊಪ್ಪಿನ ಪಲ್ಯ. ಈ ಹಬ್ಬದಲ್ಲಿ ಕಂಪಲ್ಸರಿ ಕೆಸುವಿನ ಸೊಪ್ಪಿನ ಪಲ್ಯವನ್ನು ಮಾಡಲಾಗುತ್ತೆ. ಅದ್ರ ಜೊತೆಗೆ ಅರಿಶಿಣ ಎಲೆ ಕಡುಬನ್ನು ಮಾಡಲಾಗುತ್ತೆ. ಅರಿಶಿಣ ಎಲೆ ಕಡುಬನ್ನು ಮಾಡೋದು ನನ್ನ ಹಳೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಅಕ್ಕಿಯನ್ನು ನೆನೆಸಿ ಕೂಡ ಅರಿಶಿಣ ಎಲೆ ಕಡುಬನ್ನು ಮಾಡ್ಬೋದು. ರುಬ್ಬಿ ಬಾಳೆ ಮೇಲೆ ಹರವಿ ಅದಕ್ಕೆ ಕಾಯಿ ಮತ್ತು ಬೆಲ್ಲದ ಪಾಕವನ್ನು ಮಾಡಿರುವಂಥ ಹೂರಣಗಳನ್ನು ಹಾಕಿ ಉಗಿಯಲ್ಲಿ ಬೇಯಿಸಿ ಕೂಡ ಮಾಡ್ಬೋದು. ಅದೇ ರೀತಿ ಹಿಟ್ಟನ್ನು ಬೇಯಿಸಿ ಕೂಡ ತೆಳ್ಳಗೆ ಬಡಿದು ಅದರ ಮೇಲೆ ಹೂರಣಗಳನ್ನು ಹಾಕಿ ಕೂಡ ಅರಿಶಿಣ ಎಲೆ ಕಡುಬನ್ನು ಮಾಡಲಾಗತ್ತೆ. ಮತ್ತೊಂದು ವಿಶೇಷ ಅಂದರೆ ಕಳಲೆ ಪಲ್ಯ. ಈ ಹಬ್ಬದಲ್ಲಿ ಕಳಲೆ ಪಲ್ಯವನ್ನು ಕೂಡ ಕಂಪಲ್ಸರಿ ನಮ್ಮ ನಾಮದಾರಿ ಸಮುದಾಯದವರು ಹಬ್ಬದಲ್ಲಿ ಮಾಡ್ತಾರೆ. ಅದರ ಜೊತೆಗೆ ಹೊದಲಿನ ಉಂಡೆಗಳನ್ನು ಕೂಡ ಮಾಡ್ತಾರೆ. ಕೆಸುವಿನ ಸೊಪ್ಪಿನ ಪಲ್ಯ ಕೂಡ ಮಾಡ್ತಾರೆ. ಅದಕ್ಕೂ ಕೂಡ ಕೆಸುವಿನ ಸೊಪ್ಪಿನ ಪಲ್ಯಕ್ಕೆ ವಿಶೇಷವಾಗಿ ಈ ಒಂದು ಸೀಸನಲ್ಲಿ ಬಿಡುವಂತಹ ಆಮಟೆಕಾಯಿಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಅದೇ ರೀತಿ ಮನೆಯಲ್ಲಿ ಹುರಿದು ಇಟ್ಕೊಂಡು ರೆಡಿ ಮಾಡಿರುವಂಥ ಹೊದಲಿನಲ್ಲಿಯೇ ಎಳ್ಳನ್ನು ಹುರಿದು ಹಾಕಿ, ಕಡಲೆ ಬೀಜಗಳನ್ನೆಲ್ಲ ಹುರಿದು ಹಾಕಿ ಈ ರೀತಿ ಉಂಡೆಗಳನ್ನು ಮಾಡಿ, ಈ ಹಬ್ಬದ ವಿಶೇಷ ಸಿಹಿ ಅಂತಂದರೆ ಈ ಹೊದಲಿನ ಉಂಡೆ ಆಗಿರುತ್ತೆ. ಅದೇ ರೀತಿ ಕಾಳುಗಳ ಪಲ್ಯಗಳನ್ನು ಕೂಡ ಮಾಡ್ಬೋದು. ನವಧಾನ್ಯಗಳನ್ನು ಕೂಡ ನೆನೆಸಿ ಬೇಯಿಸಿ ಇಟ್ಟಿರ್ತಾರೆ. ಇದು ಕಣಗಿಲ ಎಲೆ ಅಂತ ಕರೆಯಲಾಗುತ್ತೆ. ಈ ಎಲೆಗಳಲ್ಲಿಯೇ ಮಾಡಿರುವಂತಹ ಎಲ್ಲ ನೈವೇದ್ಯಗಳನ್ನು, ಅಡುಗೆಗಳನ್ನು ಬಡಿಸಿಕೊಂಡು ದೇವರಿಗೆ ಎಡೆ ಹಾಕ್ಕೊಂಡು ತಮ್ಮ ಗದ್ದೆಗಳಲ್ಲಿರುವ ಅಥವಾ ಹಿತ್ತಲಲ್ಲಿರುವ ಅಥವಾ ತಮ್ಮ ಒಂದು ಮನೆಗೆ ಸಂಬಂಧಪಟ್ಟ ಅಥವಾ ಊರಲ್ಲಿರುವಂತಹ ಈ ನಾಗರಬನಕ್ಕೆ ತೆರಳಿ ಅಲ್ಲಿ ನೈವೇದ್ಯಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಪೂಜೆಗಳನ್ನ ಮಾಡಿಸ್ಕೊಂಡು, ಹಾಲನ್ನೆರೆದು ತನಿ ಎರೆಯೋದು ಅಂತ ಕರೀತಾರೆ, ಪೂಜೆಗಳನ್ನೆಲ್ಲ ಮಾಡಿಸ್ಕೊಂಡು ಮಾಡಿರುವಂಥ ಎಲ್ಲ ಅಡುಗೆಗಳನ್ನು ಈ ಎಲೆ ಮೇಲೆ ಹಾಕ್ಕೊಂಡು ಹೋಗಿ ಮಾಡಲಾಗುತ್ತೆ. ಅದೇ ರೀತಿ ನವಧಾನ್ಯಗಳ ಜೊತೆ ಹಲಸಿನ ಬೀಜವನ್ನು ಕೂಡ ಬೇಯಿಸಲಾಗುತ್ತೆ. ಈ ಹಲಸಿನ ಬೀಜ ಹಣ್ಣುಗಡುಬಿನ ಹಬ್ಬದಲ್ಲಿ ಮಾಡಿರುವಂತಹ ಬೀಜಗಳನ್ನೇ ಇಲ್ಲಿಯವರೆಗೆ ಕಾದಿಟ್ಕೊಂಡಿರ್ತಾರೆ ಈ ಹಬ್ಬಕ್ಕೋಸ್ಕರ. ಆ ಬೀಜಗಳನ್ನು ನೆನೆಸಿ ಇಲ್ಲಿ ಬೇಯಿಸಿ ದೇವರಿಗೆ ನೈವೇದ್ಯವನ್ನು ಇಡಲಾಗತ್ತೆ. ಈ ರೀತಿ ಕಳಲೆ ಕಡುಬು ಇರ್ಬೋದು, ನವಧಾನ್ಯಗಳಿರ್ಬೋದು, ಹೊದಲಿನ ಉಂಡೆ ಇರ್ಬೋದು, ಅರಿಶಿಣ ಎಲೆ ಕಡುಬು ಇರ್ಬೋದು, ಇವೆಲ್ಲ ಕೆಸುವಿನ ಸೊಪ್ಪಿನ ಪಲ್ಯ, ಕಡಲೆ ಕಡುಬು, ಇದೆಲ್ಲ ಈ ನಾಗರ ಪಂಚಮಿ ಹಬ್ಬದ ವಿಶೇಷ ಅಡುಗೆ ಅಂತಲೇ ಹೇಳ್ಬೋದು ನಮ್ಮ ಮಲೆನಾಡಿನಲ್ಲಿ. ಈ ರೀತಿ ಕಣಗಿನ ಎಲೆಗಳಲ್ಲಿ ಈ ರೀತಿ ಮಾಡಿರುವಂಥ ಅನ್ನ, ಸಾಂಬಾರು, ಪಲ್ಯ, ಲಾಡು, ಕಡುಬು, ಬೇಯಿಸಿರುವಂತಹ ನವಧಾನ್ಯಗಳನ್ನು ಇವನ್ನೆಲ್ಲ ಎಡೆಯಲ್ಲಿ ಹಾಕ್ಕೊಂಡು ಆ ಎಡೆಯನ್ನು
ಊರಲ್ಲಿರುವಂತಹ ಅಥವಾ ಅವರ ಪ್ರದೇಶಕ್ಕೆ ಸೇರುವಂತಹ ಬನದಲ್ಲಿ ಎಡೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೈವೇದ್ಯವನ್ನು ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರಲಾಗತ್ತೆ. ಕಳಲೆ ಪಲ್ಯ ಮತ್ತು ಕೆಸುವಿನ ಸೊಪ್ಪಿನ ಪಲ್ಯ ಅಂತೂ ಕಂಪಲ್ಸರಿ ಮಾಡ್ತಾರೆ. ವಿಶೇಷವಾಗಿ ಈ ಹಬ್ಬದ್ದು ಅಂತಂದರೆ ಕೆಸುವಿನ ಸೊಪ್ಪು, ಕಳಲೆ, ಅಮಟೆಕಾಯಿ, ಕಣಗಿಲ್ ಎಲೆ ಮತ್ತು ಅರಿಶಿಣ ಎಲೆ ಇವೆಲ್ಲ ಈ ಸೀಸನಲ್ಲಿ ಸಿಗುವಂತಹ ಒಂದು ಅಡುಗೆಗಳು. ಅದೇ ರೀತಿ ಸಿಹಿ ಲಾಡುಗಳನ್ನ, ರವಾ ಲಾಡುಗಳನ್ನು ಕೂಡ ಮಾಡ್ಬೋದು. ಸಿಹಿ ಕಡುಬುಗಳನ್ನ ಮಾಡ್ತೀವಿ. ಹೊದಲಿನ ಉಂಡೆ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಈ ಹೊದಲಿನ ಉಂಡೆಯನ್ನು ಈ ದೇವರ ಎದುರಿಗೆ ಇಟ್ಟಿರುವಂತಹ ಈ ಉಂಡೆಗಳನ್ನು ನೈವೇದ್ಯ ಆದವಾಗ ಅದನ್ನು ಎತ್ತಿಟ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಗಣೇಶ ಚತುರ್ಥಿಯಲ್ಲಿ ಏನಾದರೂ ಚಂದ್ರನನ್ನು ನೋಡಿದರೆ ಇದನ್ನು ತಿಂದರೆ ಸ್ವಲ್ಪ ಶಾಪ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಈ ರೀತಿ ಅವರ ಊರಲ್ಲಿ ಅಥವಾ ಗದ್ದೆಯಲ್ಲಿರುವಂತಹ ಅವರ ಬನಕ್ಕೆ ತೆರಳಿ ಅಲ್ಲಿ ನೈವೇದ್ಯಗಳನ್ನ ಇಟ್ಟು ಈ ರೀತಿ ಪೂಜೆಗಳನ್ನ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ. ಅದೇ ರೀತಿ ಈ ರೀತಿ ಹುತ್ತಗಳು ಅಥವಾ ಹಿಂದಿನಿಂದನೂ ಅಲ್ಲಿ ದೇವರಿದೆ ಅಂತ ಒಂದು ನಂಬಿಕೆ ಮೇರೆಗೆ ಇರುವಂತಹ ಹುತ್ತಗಳಿಗೂ ಕೂಡ ಈ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಲಾಗತ್ತೆ. ಹಾಲನ್ನೆರೆದು ವಿವಿಧ ರೀತಿಯ ಅಭಿಷೇಕಗಳನ್ನ ಮಾಡಿಸಿ ಅರಿಶಿಣ, ಕುಂಕುಮ, ಹೂವು, ಹಣ್ಣು ಇವುಗಳನ್ನೆಲ್ಲ ದೇವರಿಗೆ ಸಮರ್ಪಿಸಿ ದೇವರ ಒಂದು ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗ್ತಾರೆ. ವಿಶೇಷ ಸಂಭ್ರಮದಿಂದ ಸಡಗರದಿಂದ ಹಬ್ಬಗಳನ್ನ ಆಚರಿಸ್ತಾರೆ. ನಮ್ಮ ಮಲೆನಾಡಿನಲ್ಲಿ ಅಥವಾ ಎಲ್ಲ ಕಡೆ ಕೂಡ ಶ್ರಾವಣ ಮಾಸ ಬಂತು ಅಂತಂದರೆ ಹಬ್ಬಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಇದೊಂದು ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಮನೆಯಲ್ಲಿ ಇಡಿಕಲನ್ನು ಮಾಡಿರ್ತಾರೆ. ಆ ಇಡಿಕಲಿಗೆ ಮಾಡಿರುವಂತಹ ಎಲ್ಲ ಅಲ್ಲಿ ನೈವೇದ್ಯ ಆದ ನಂತರ ಮನೆ ದೇವರುಗಳಿಗೂ ಕೂಡ ನೈವೇದ್ಯನ ಇಟ್ಟು ಅದೇ ರೀತಿ ಮನೆಯ ಹೊರಗೂ ಕೂಡ ಒಂದು ಎಡೆಗಳನ್ನ ಇಟ್ಟು ಪೂಜೆಯನ್ನು ಮಾಡಿ ಊಟ ಮಾಡ್ತಾರೆ. ಅದಾದಮೇಲೆ ಸಂಜೆ ರಾತ್ರಿ ಮದರಂಗಿಗಳನ್ನ ಕೂಡ ಸೊಪ್ಪಿನಿಂದ ಅರೆದಂಥ ಮದರಂಗಿಗಳನ್ನ ಹಚ್ಕೊಂಡು ಎಲ್ಲ ಮನೆ ಮಂದಿಯವರೆಲ್ಲರೂ ಕೂಡ ಸಂಭ್ರಮಿಸ್ತಾರೆ. ಮೆಹಂದಿಯನ್ನು ಕಂಪಲ್ಸರಿ ಹಚ್ಕೊಳ್ಳೇಬೇಕು ಅಂತ ಅಜ್ಜಂದ್ರೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪನಾದರೂ ಕೂಡ ಈ ಮೆಹಂದಿಯನ್ನು ಹಚ್ಕೊಳ್ತಾರೆ. ಇದಿಷ್ಟು ನಮ್ಮ ಮಲೆನಾಡಿನಲ್ಲಿ ನಾಗರ ಪಂಚಮಿ ಹಬ್ಬದ ಆಚರಣೆ ಅಂತ ಹೇಳ್ಬೋದು. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಸ್ಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.